ಸಾಹೇಬ್ ಗುರುದ್ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭಿನ್ನವಾಗಿ ಕಾಣಿಸಿದರು. ಸಿಖ್ಖರ ಟರ್ಬನ್ ಧರಿಸಿ ಲಂಗರ್ ಸೇವೆಯನ್ನು ನೆರವೇರಿಸಿದ್ರು. ಗುರುದ್ವಾರದಲ್ಲಿನ ಜನರಿಗೆ ಬೆಳಗಿನ ತಿಂಡಿ ಬಡಿಸಿ ಧನ್ಯತಾ ಭಾವದಲ್ಲಿ ಮುಳುಗಿದರು. ಇತ್ತ ಮುಜಾಫರ್ಪುರದಲ್ಲಿ ವಿಪಕ್ಷಗಳ ಪಾಕಿಸ್ತಾನ ಮತ್ತು ಅಣುಬಾಂಬ್ ಗುಣಗಾನವನ್ನೇ ನಮೋ ಅಸ್ತ್ರವಾಗಿಸಿದರು. ಒಂದ್ ಕೈಯಲ್ಲಿ ಸೌಟು, ಇನ್ನೊಂದ್ ಕೈಯಲ್ಲಿ ಬಕೆಟು, ತಲೆಗೆ ಕೇಸರಿ ಟರ್ಬನ್ನು. ಯಾರಿದು ಅನ್ನೋ ಅಚ್ಚರಿ ಬೇಡ, ಇದು ಪ್ರಧಾನಿ ನರೇಂದ್ರ ಮೋದಿ. ಬಿಹಾರದ ಗುರುದ್ವಾರಕ್ಕೆ ಭೇಟಿ ವೇಳೆ ಬದಲಾಗಿದ್ದ ಮೋದಿ ವೇಷಭೂಷಣ. ಹೌದು, ಪ್ರಧಾನಿ ಮೋದಿ ಇವತ್ತು ಬಿಹಾರದಲ್ಲಿನ ಗುರುದ್ವಾರಕ್ಕೆ ಭೇಟಿ ನೀಡಿದ್ರು. ಸಿಖ್ಖರ ಪೇಟ ತೊಟ್ಟು ಜನರಿಗೆ ಉಣಬಡಿಸ್ತಿರುವ ದೃಶ್ಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಗುರುದ್ವಾರದಲ್ಲಿ ಲಂಗರ್ ಸೇವೆ ನೆರವೇರಿಸಿದ ಮೋದಿ. ಬಿಹಾರದಲ್ಲಿ 4 ರ್ಯಾಲಿ, ಹಸ್ತಪಡೆ ವಿರುದ್ಧ ಪ್ರಧಾನಿ ಕಿಡಿ. ಇದು ಪಾಟ್ನಾದಲ್ಲಿನ ತಾಕತ್ ಶ್ರೀ ಹರಿಮಂದಿರ್ ಜಿ ಪಾಟ್ನಾ ಸಾಹಿಬ್ ಗುರುದ್ವಾರ. ಇದೇ ಗುರುದ್ವಾರಕ್ಕೆ ಪ್ರಧಾನಿ ಭೇಟಿ ನೀಡಿದ್ರು. 1666ರಲ್ಲಿ ಪಾಟ್ನಾದಲ್ಲಿ ಜನಿಸಿದ ಸಿಖ್ಖರ 10ನೇ ಗುರು ಗೋಬಿಂದ್ ಸಿಂಗ್ರು ಆರಂಭಿಕ ದಿನಗಳನ್ನ ಕಳೆದ ಸ್ಥಳ. ಇದೇ ಗುರುದ್ವಾರಕ್ಕೆ ಭೇಟಿ ನೀಡಿದ ಮೋದಿ ಕೇಸರಿ ಬಣ್ಣದ ಸಿಖ್ ಪೇಟ ಧರಿಸಿ ಮಿಂಚಿದ್ರು. ಅಂದ್ಹಾಗೆ ಸಿಖ್ ಧರ್ಮದಲ್ಲಿ ಇದನ್ನ ಲಂಗರ್ ಸೇವೆ ಅಂತ ಕರೀತಾರೆ. ಸಿಖ್ ಧರ್ಮದಲ್ಲಿ ಲಂಗರ್ ಸೇವೆಯು 5 ತಖ್ತ್ಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಇದೇ ಸೇವೆಯನ್ನ ಪ್ರಧಾನಿ ಮೋದಿ ನೆರವೇರಿಸಿದ್ರು. ಗುರುದ್ವಾರದ ಅಡುಗೆ ಹಾಲ್ಗೆ ತೆರಳಿದ ಅವರು ಅಲ್ಲದೆ ಅಡುಗೆ ಕೋಣೆಯಲ್ಲಿ ದಾಲ್ ಹಾಗೂ ಇತರೆ ಖಾದ್ಯ ತಯಾರಿಸುವ ಕಾರ್ಯದಲ್ಲಿಯೂ ನೆರವಾದ್ರು. ಚಪಾತಿ ಕೂಡ ಲಟ್ಟಿಸಿ ಗಮನ ಸೆಳೆದ್ರು. ಬಳಿಕ ಸ್ಟೀಲ್ ಬಕೆಟ್ಗೆ ಆಹಾರ ಸರ್ವ್ ಮಾಡಿಕೊಂಡ್ರು. ಬಳಿಕ ನೆಲದ ಮೇಲೆ ಕುಳಿತಿರುವ 100 ಮಂದಿಗೆ ಬೆಳಗಿನ ತಿಂಡಿ ಬಡಿಸುವ ಮೂಲಕ ಪ್ರಧಾನಿ ಮೋದಿ ಸಹ ಇದೇ ಲಂಗರ್ ಸೇವೆಯನ್ನ ನೆರವೇರಿಸಿದ್ದಾರೆ. ಭಾರತದ ವಿರುದ್ಧ ಮಾತನಾಡಲು ಇಂಡಿ ಮೈತ್ರಿಕೂಟ ಸುಪಾರಿ. ಅಬ್ದುಲ್ಲಾ, ಮಣಿಶಂಕರ್ ಅಯ್ಯರ್, ರೇವಂತ್ ರೆಡ್ಡಿ ವಿರುದ್ಧ ಕಿಡಿ. ಇನ್ನು ಪಿಒಕೆ ಮರಳಿ ಪಡೆಯುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಘೋಷಣೆ ಬಗ್ಗೆ ಮಾತನಾಡಿದ ನ್ಯಾಷನಲ್ ಕಾನ್ಫರೆನ್ಸ್ ಮುಖಂಡ ಫಾರೂಕ್ ಅಬ್ದುಲ್ಲಾ, ಪಾಕಿಸ್ತಾನದವರೇನು ಬಳೆ ತೊಟ್ಟು ಕುಳಿತಿಲ್ಲ, ಅವರಲ್ಲಿ ಆಟೋಮಿಕ್ ಬಾಂಬ್ಗಳಿವೆ ಅನ್ನೋ ಹೇಳಿಕೆಗೆ ಮುಜಫರ್ಪುರದಲ್ಲಿ ಮೋದಿ तीक्ष्ण तिरुगेटु कोट्रू. कहते हैं कि पाकिस्तान ने चूड़ियां नहीं पहनी है, अरे भाई पहना देंगे. अब उनको आटा भी चाहिए, उनके पास बिजली भी नहीं है. अब हमें मालूम नहीं है कि उनके पास चूड़ियां भी नहीं है. ಇನ್ನು ಸಂಜೆ ವಾರಣಾಸಿಗೆ ಪ್ರವೇಶ ಮಾಡಿದ ಪ್ರಧಾನಿ ಮೋದಿ ನಾಳೆ 3ನೇ ಬಾರಿಗೆ ವಿಶ್ವನಾಥನ ಸನ್ನಿಧಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.